ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದ್ರೆ, ನಿನ್ನೆ ಹೇಳಿದ್ನ ಮೊಹರಂ ಸಲುವಾಗಿ ಹೋಗ್ತೀವಿ, ಊರಿಗೆ ಹೋಗ್ಲತ್ತೀವಿ, ಅದಕ್ಕೆ ಮಕ್ಳಿಗೆ ಮೆಹಂದಿ ಹಚ್ಲತ್ತೀನಿ ಅಂತ ಹೇಳಿದ್ದ. ಇನ್ನು ನಾಳೆ ಹೋಗೋದು ಏನಾಗ್ತದ ಏನೋ ಅಂತಂದೂ ಹೇಳಿದ್ನ. ಅದ್ರ ಸಲುವಾಗಿ ಎಲ್ಲರಿಗೆ ಅಂದ್ರೇನು ನಮ್ಮ ಹಸ್ಬೆಂಡಿಗೆ ಅದು ಕೇಳಿ ಹೋಗಬೇಕಲ್ಲ, ಹಂಗಂತಂದು ಇರಲಿ ಅವ್ರಿಗೆ ಕೇಳಿದೀವಿ ಹೋಗ್ರಿ ಅಂತಂದರು. ಫಸ್ಟಿಗೆ ಅಂದರು ಮನೆ ಹೋಗಿ ಬಂದಿರಿ, ಯಾಕೆ ಹೋಗ್ತೀರಿ ಅಂತಂದರು. ನಾವು ಅಂದಿವಿ ಹೆಂಗಾದ್ರೂ ಒನ್ ಡೇ ಹಾಲಿಡೇ ಅದಲ್ಲ ಮಕ್ಳದ್ದು, ಹಂಗೆ ಅಂತಂದು ಹೋಗಿ ಬರ್ತೀವ್ರಿ ಜಲ್ದಿ ಅಂತಂದು ಹೇಳಿದ್ವಿ. ಒನ್ ಡೇ ಎಂಜಾಯ್ ಮಾಡ್ಬೇಕಂತಂದು. ಮಕ್ಕಳಿಗೂ ಎಲ್ಲೂ ಒಯ್ಯೋದಾಗಲ್ಲ, ಏನಿಲ್ಲ, ಬರೀ ಸ್ಕೂಲಿಂದ ಮನೆಗೆ, ಮನೇಲಿಂದ ಸ್ಕೂಲಿಗೆ. ಕೆಲವೊಂದು ಸಲ ಎಲ್ಲರೇ ಒಯ್ಬೇಕು ಅಂತಂದ್ರೆ ಒಂದು ಸಣ್ಣದೇ ಇಲ್ಲೇ ಪಿಕ್ನಿಕ್ ಅದು ಮಾಡಿಬಿಟ್ರಿ ಅಂದ್ರೆ ಅವ್ರದ್ದು ಮೈಂಡ್ ಫ್ರೆಶ್ ಆಗಿರ್ತದೆ. ಚಲೋ ಅನ್ನಿಸ್ತದೆ. ಇದಕ್ಕೆ ಇಲ್ಲಿಗೆ ಹೋಗಿ ಬಂದೀವಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತಾರೆ. ಹಂಗಂತಂದು ಊರಿಗೆ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡೀವಿ. ಮೊನ್ನೆ ಸಂಡೇನೂ ಹಾಗೆ ಅಂದಿವಿ, ಇಲ್ಲೇ ಎಲ್ಲರೇ ಹೋಗಬೇಕು ಮಕ್ಕಳಿಗೆ ಕರ್ಕೊಂಡು ಅಂದ್ಕೊಂಡಿವಿ. ಆದ್ರೆ ಹೋಗ್ಲಿಕ್ಕಾಗಿಲ್ಲ, ಮಳೆ ಜೋರಂದ್ರೆ ಜೋರಾಗಿ ಬಂತು. ಹಂಗಂತಂದು ಬಿಟ್ಟಿವಿ. ಈಗಾದರೂ ಈಗ ಹೋಗ್ಬೇಕಂತೀವಿ. 16, 17 ಅಲ್ಲ ಹಾಲಿಡೇ ಇರೋದು, ಹೋಗ್ಬೇಕಂತಂದಿವಿ ಅಲ್ಲಿ. ಆದ್ರೆ ಈಗಂತೂ ಸದ್ಯಕ್ಕೆ ಊರಿಗೆ ಹೋಗ್ಲತ್ತೀವಿ. ಅಲ್ಲಿಂದ ಮುಗಿಸ್ಕೊಂಬಂದ್ಮೇಲೆ ನಾವು ಎಲ್ಲಿ ಹೋಗ್ಬೇಕು ಅನ್ನೋದನ್ನು ಹೇಳ್ತೀನಂತ. ಆಮೇಲೆ ಮಕ್ಕಳೆಲ್ಲ ಬರೋಕ್ಕಿಂತ ಮುಂಚೆ ನಾನು ಫಸ್ಟ್ ರೆಡಿ ಆಗ್ತೀನಿ. ರೆಡಿ ಆದಮೇಲೆ ಸಿಗ್ತೀನಂತ. ಬಾಯ್ ಫ್ರೆಂಡ್ಸ್. ನಾನಂತೂ ಈಗ ರೆಡಿಯಾಗಿ ಕುಂತೀನಿ. ಮಕ್ಕಳು ಬರೋ ಸಲಕ ವೇಟ್ ಮಾಡ್ಲತ್ತೀನಿ. ಇನ್ನೂ ಬರೋ ಟೈಮ್ ಆಗಿಲ್ಲ. 4:30, 4:45 ತನಕ ಬರ್ತಾರೆ. ಟೈಮ್ ಆಗಿಲ್ಲೇನ, ಇನ್ನೊಂದು 5 ನಿಮಿಷದಲ್ಲಿ ಬರ್ತಾರೆ. ಹಾಗಂತಂದು ಯಾಕೆ ಊರಿಗೆ ಹೋಗ್ಲತ್ತೀವಿ ಇದೇ ಹಬ್ಬಕ್ಕೆ ಅಂತಂದು ಕೇಳ್ಬೋದು ನೀವು. ಪ್ರಶ್ನೆ ಎಲ್ಲರಿಗೂ ಬರ್ತದೆ, ಏನಪ್ಪ ಹಿಂಗೆ ಹೋಗ್ತಾರ ಅಂತಂದು. ನಮ್ಮ ಊರಲ್ಲಿ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಾರೆ ರೀ ಇದು ಹಬ್ಬ. ಆಮೇಲೆ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನು ಫೇಮಸ್ ಅದ ಅಂತಂದು. ಆಮೇಲೆ ಸುತ್ತಮುತ್ತ ಹಳ್ಳಿ ಎಲ್ಲ ಬರ್ತಾರೆ ರೀ. ಇದು ಕೆರೆಯಂಬಲ್ಗದು ಮೊಹರಂ ಎಷ್ಟು ಚಲೋ ಆಗ್ತದ ಅಂತಂದು ಭಾಳಷ್ಟು ಜನ ನಾವು ಸಣ್ಣವ್ರಿದ್ದಾಗಿಂದ ನೋಡ್ತೀವಿ. ಅಲ್ಲಿ ಒಂದು ಸ್ವಲ್ಪನೂ ಹಿಂಗೆ ಕಡಿಮೆ ಅಂತ ಅನಿಸಿಲ್ಲ ನಮಗೆ ಇಲ್ಲಿವರೆಗೂ. ನಾವು ಇಲ್ಲಿ ಅಂದ್ರೆ ಗಂಡನ ಮನೆಗೆ ಬಂದ್ರೂ ಅಲ್ಲಿ ಇನ್ನೂ ಹೆಚ್ಚಾಗಿ ಆಗ್ಲತ್ತದ, ಖರೆ ಕಡಿಮೆ ಆಕೋಂತ ಬರ್ಲಾಗ್ಯದ. ಹಾಗಂತಂದು ಅಲ್ಲಿ ಒಂದು ಸ್ವಲ್ಪ ಏನು ವಿಶೇಷವಾದ ಮೊಹರಂ ಆಚರಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಂತ. ನೆಕ್ಸ್ಟ್ ಈಗ ನಾನಂತೂ ರೆಡಿಯಾಗಿನಿ. ಅವ್ರು ಬರೋ ತನಕ ಹೋಗೋತನ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತೀನಿ. ಮಳೆ ಅಂತೂ ಜಾಸ್ತಿ ಬರ್ಲತ್ತದ. ಏನಾಗ್ತದೋ ಅಂದ್ರೇನು ಹೋಗೋವರೆಗೂ ಬರಬಾರ್ದಪ್ಪ ಅಂತಂದು ಬೇಡ್ಕೊತೀನಿ. ಅಲ್ಲಿ ಹೋದ್ಮೇಲೆ ಬಂದ್ರೆ ಬರ್ಲಿಕ್ಕ. ಅಲ್ಲಿ ಒಂದು ಸ್ವಲ್ಪ ಅಲ್ಲಿನೂ ಕಡಿಮೆ ಇತ್ತಂದ್ರೆ ಚಲೋ ಆಗ್ತದೆ. ಇದು ಹಬ್ಬ ಅವರೆಲ್ಲ ಚಂದ ಆಚರಿಸ್ತಾರೆ. ಅದಕ್ಕಂತಂದು ಒಂದು ಸ್ವಲ್ಪ ಇವತ್ತೊಂದು ದಿವಸ ಬರಬಾರ್ದು ಅಂತ ಅನ್ಕೋತೀನಿ. ಬಂದರೂ ಸರಿ, ಏನು ಮಾಡ್ಲಿಕ್ಕಾಗಲ್ಲ, ತಡಿಲಕ್ಕಂತೂ ಆಗಂಗಿಲ್ಲಲ್ಲ ಮಳೆಗೆ. ಹಾಗಂತಂದು ನೆಕ್ಸ್ಟ್ ಆಮೇಲೆ ಇವ್ರು ಬಂದರು. ಇವರಿಬ್ಬರು ರೆಡಿ ಆಗ್ಲತ್ತಿದ್ರು. ಅದಕ್ಕೊಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ ಎಲ್ಲರೂ ರೆಡಿಯಾಗಿ ಹೋಗ್ಲತ್ತೀವಿ ನೋಡ್ರಿ. ಟೈಮ್ ಬೇರೆ ಭಾಳ ಅಂದ್ರೆ ಭಾಳ ಆಗಿತ್ತು. ಏನಂತಂದ್ರೆ 5 ಗಂಟೆ ಆಗಿತ್ತು. ಅದ್ರ ಸಲುವಾಗಿ ಜಲ್ದಿ ಹೋಗಬೇಕು ಕತ್ಲಾಗಷ್ಟಿಗೆ ಅಂತಂದು ಹೋಗ್ಲತ್ತೀವಿ. ಫಾಸ್ಟ್ ಹೋಗ್ಬೇಕಂತಂದು ಸ್ವಲ್ಪ ಪೆಟ್ರೋಲ್ ಇರಲಿಲ್ಲ. ಪೆಟ್ರೋಲ್ ಹಾಗೆ ಹಾಕ್ಸ್ಕೊಂಡು ಆಮೇಲೆ ಹೋಗೋ ಟೈಮ್ನಾಗ ಎಲ್ಲರೂ ನಿಂತಂದ್ರೆ ಹೆಂಗಪ್ಪ ಅಂತಂದು ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಹಾಗೆ ಹೋಗ್ಬಿಟ್ಟಿವಿ ಫಾಸ್ಟಾಗಿ. ಸ್ವಲ್ಪ ಸದ್ಯಕ್ಕೆ ಇದ್ರಕ್ಕಿಂತ ಇವರು ಬರೋಕ್ಕಿಂತ ಬಿಫೋರೇ, ಬರೋಕ್ಕಿಂತ ಬಿಫೋರೇ ಮಳೆ ಇಷ್ಟು ಜೋರು ಬತ್ತಂತಂದ್ರೆ ನಾ ಅಂದ್ಕೊಂಡಿನಿ ಪೂರ ಆಯ್ತು ಇವತ್ತು ನಾವಂತೂ ಹೋಗಲ್ಲ, ಕ್ಯಾನ್ಸಲ್ ಆಗ್ತದ ಅಂತ ಅಂದ್ಕೊಂಡಿದ್ದೆ ನಾ ಅಂತೂ. ನಾನು ಬರ್ಸೋದಿಲ್ಲ ನೋಡಿ.
ಆಮೇಲೆ ನನ್ನ ದೊಡ್ಡಕ್ಕಿ ಮಗಳು ಹಿಂದೆ ಕುಂತು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳತ್ತಿದ್ದಳು. ನಾ ಹೇಳಿದ ಒಂದು ಸ್ವಲ್ಪ ಯಾಕಾಗಲಕ್ಕ ಶೂಟ್ ಮಾಡ್ಕೊರಮ್ಮ ಅಂತಂದು. ಯಾಕಂತಂದ್ರೆ ಎಲ್ಲ ತೋರಿಸ್ಬೇಕಲ್ಲ ನಮ್ಮದು ವ್ಯೂವರ್ಸಿಗೆ ನಾವು ಯಾವ ಸೈಡ್ ಹೋಗ್ಲತ್ತೀವಿ ಏನು ಅಂತಂದು. ಈ ಸೈಡ್ ಇದ್ದವರು ನಮ್ಗೊಂದು ಸ್ವಲ್ಪ ನೋಡಿರ್ತಾರೆ, ಹೌದಪ್ಪ ನಮ್ಮದು ಯೂಟ್ಯೂಬ್ ಚಾನಲ್ದವ್ರು ಹರಾಯು ಅಂತಂದು. ಹಂಗಂತಂದು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಮ್ಮ ಅಂತಂದಿನಿ. ಎಷ್ಟಾಗ್ತದೆ ಅಷ್ಟು ವಿಡಿಯೋ ಮಾಡ್ಕೊಳತ್ತಿದ್ದಳು. ಇವರು ಪ್ರೊಫೆಷನಲ್ ಫ್ರೆಂಡ್ಸ್. Oh my god. ಹೋಗಿದ್ದಕ್ಕ ಪ್ರೊಫೆಷನಲ್ ಫ್ರೆಂಡ್ ಇದು. ಗುಲ್ಬರ್ಗಕ್ಕೆ ನೋಡಿದ್ರೆ ಎಷ್ಟೊಂದು ಮಳೆ ಇದ್ದಿತ್ತು. ಆಮೇಲೆ ಊರ ಕಡೆಗೆ ಬರಾಗ ನೋಡಬೇಕಿತ್ತು, ಸ್ವಲ್ಪನೂ ಮಳೆ ಇರಲಿಲ್ಲ. ನಾ ಅಂದ್ಕೊಂಡಂಗೆ ಚಲೋ ಆಯ್ತು ನೋಡು ಬೇಡ್ಕೊಂಡ ಅಂತಂದು ಹೀಗೆ ಮಾತಾಡ್ಕೊಂತ ಬರ್ಲತ್ತಿದ್ದೀವಿ ನೋಡ್ರಿ. ಆಮೇಲೆ ಇವರಿಬ್ಬರು ಮಜಾಕ್ ಮಾಡ್ಕೊತ ಅವೆಲ್ಲ ದನ ಕರಗಳಿಗೆ ಪ್ರತ್ಯೂಷನ್ ಫ್ರೆಂಡ ಅನುಷ್ಕನ್ ಫ್ರೆಂಡ ಮಜಾಕ್ ಮಾಡ್ಕೊತ ಬರ್ಲತ್ತಿದ್ರು ಇವರು. ಸುಮ್ಮನಿರ ಹಾಗೆಲ್ಲ ಮಜಾಕ್ ಮಾಡಬಾರ್ದು ದನಗಳಿಗೆ ಅಂತಂದು ನಾನು ಹೇಳತ್ತಿದ್ದೆ ಅವರಿಗೆ. ಆಮೇಲೆ ನಮ್ಮ ಊರಿಗೆ ಬಂದು ರೀಚ್ ಆದೀವಿ ನೋಡ್ರಿ. ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಮ್ಮಿ ಒಬ್ಬೇಕಿನೇ ಆಗ್ತಾಳಲ್ಲ ಅಡುಗೆ ಅದು ಮಾಡ್ಲಿಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಯ್ತು ಅಂತಂದು ಹೆಲ್ಪ್ ಮಾಡ್ಲತ್ತಿದ್ದೀವಿ. ಏನಿಲ್ಲ ಸ್ವಲ್ಪ ಇದ್ದಿತ್ತು, ಒಂದು ಸ್ವಲ್ಪ ಏನು ಮಾಲ್ದಿ ಅಂತೀವ್ರಿ ಇದಕ್ಕೆ ನಾವು. ಅವರು ಚಪಾತಿ ಮಾಡ್ಲತ್ತಿದ್ರು ನಾವು ಹೋಗೋ ತನಕ, ಮನೆಗೆ ಹೋಗೋ ತನಕ. ಆವಾಗ ನಾ ಮಿಕ್ಸರ್ನಾಗ ಹಾಕ್ತೀನಿ ಜಲ್ದಿ ಆಗ್ತದ ಅಂತಂದರು. ಅದು ಹೆಂಗೆ ಮಿಕ್ಸರ್ನಾಗ ಹಾಕಿದ್ರೆ ಜಲ್ದಿ ಆಗ್ತದ ಅಂತಂದು, ಬಿಸಿ ಇರ್ತದೆ ಹಾಗೆಲ್ಲ ಬರಲ್ಲ ಅಂತಂದರು. ಇಲ್ಲ ಬರ್ತದೆ ನೋಡ್ರಿ ಅಂತಂದು ಹಾಗೆ ಇದು ಮಾಡ್ಲತ್ತೀನಿ. ಅದು ಒಂದು ಐಡಿಯಾ ಹೇಳ್ಕೊಟ್ಟವ್ರಿಗೆ, ಇದ್ರೊಳಗೆ ಹಾಕ್ರಿ ಜಲ್ದಿ ಆಗ್ತದ, ಹೈರಾಣ ಆಗೋದಾಗಲ್ಲ ಅಂತಂದು. ಆಮೇಲೆ ಎಲ್ಲ ಮಸಾಲೆಗಳೆಲ್ಲ ತೆಗೆದಿಟ್ಟಿದ್ರು ಮಮ್ಮಿ, ನಾನೇ ಇದು ಒಗ್ಗರಣೆ ಹಾಕ್ತೀನಿ ಅಂತಂದು. ಒಲೆ ಮ್ಯಾಗ ಮಾಡಿದ್ರೆ ಚಲೋ ಆಗ್ತದ ಅನ್ನ ಅಂತಂದು ಅದ್ರೊಳಗೆ ಒಲೆ ಒಳಗೆ ಮಾಡ್ಲತ್ತಿದ್ದೀವಿ, ಬೇಡ ಗ್ಯಾಸ್ ಮೇಲೆ ಅಂತಂದು. ಏನು ಮಾಮೂಲಿ ಅದೇನು ಭಾಳ ಮಾಡೋದ ಇರಲ್ಲ ಏನಿಲ್ಲ ಅಂತಂದು ಹಾಗೆ ಎಲ್ಲ ಮಾಡಿಕೊಂಡು ಅಡುಗೆ ಅದು ಮಾಡಿ ಆಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ನೋಡ್ಬೋದು ನೀವು, ಧರ್ಮಶಾಲೆ ಅಂತಂದು ಕರೀತಾರೆ ಇದಕ್ಕೆ. ಇಲ್ಲೆಲ್ಲ ಜಯಂತಿ, ಅಂಬೇಡ್ಕರ್ ಜಯಂತಿ ಮಾಡೋ ಟೈಮ್ನಾಗ ಇಲ್ಲೇ ಮಾಡ್ತಾರೆ. ಹಂಗಂತಂದು ಇದು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಎಲ್ಲೆಲ್ಲಿ ಏನೇನು ಮಾಡ್ತಾರಂತಂದು ತೋರಿಸ್ಲತ್ತಿದ. ಅಲ್ಲೇ ಒಂದು ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಾಣಿಸ್ತದೆ ನಿಮ್ಗೆ, ನೋಡ್ಬೋದು ನೀವು. ಗುಡಿಗೆ ಹೋಗೋ ಟೈಮ್ನಾಗ, ಗುಡಿ ಮೀನ್ಸು ಮಸ್ಜಿದಿಗೆ ಹೋಗೋ ಟೈಮ್ನಾಗ ಅವೆಲ್ಲ ಹತ್ತಿರ್ತವ. ಹಂಗಂತಂದು ದಾರಿಯಲ್ಲಿ ಬರೋವಾಗೆ ಎಲ್ಲ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳತ್ತೀನಿ. ಏನೇನದ ಏನಿಲ್ಲ, ನಮ್ಮೂರಲ್ಲಿ ಯಾವ ದೇವ್ರಿಗೆ ಹೋಗ್ತೀವಿ ಇಲ್ಲ ಯಾವುದಕ್ಕಿಲ್ಲ ಅಂತಂದು ತೋರಿಸ್ಲತ್ತೀನಿ ನಿಮಗೆ. ಪೂರ್ತಿ ಡಿಟೇಲ್ ಆಗಿ ತೋರಿಸ್ಲತ್ತೀನಿ. ಒಳಗಡ ಮಾಡಲಿ
ಹಿಂದೆ ಫಸ್ಟಿಗೆ ಏನು ನೋಡಿದ್ರಲ್ಲ ಅದು ದೊಡ್ಡ ಮಸ್ಜಿದ್. ಅದಕ್ಕೆ ಫಸ್ಟ್ ಹೋಗಿ ಆಮೇಲೆ ಇಲ್ಲಿ ಹನುಮಾನ್ ಮಂದಿರ ಅದ, ಅಲ್ಲಿ ಹೋಗ್ತಾರೆ. ಅದು ಸೈಡಿಗೆ ಕಾಣಿಸೋದು ಮಲ್ಲಿಕಾರ್ಜುನದು ಗುಡಿ ಅದ. ಅದಕ್ಕೇನು ಅಂಥ ಪರಿ ಇದು ಮಾಡೋಂಗಿಲ್ಲ. ಫಸ್ಟ್ ಕಂಪಲ್ಸರಿ ಮಸ್ಜಿದಿಗೆ, ದೊಡ್ಡ ಮಸ್ಜಿದಿಗೆ ಹೋದ್ಮೇಲೆ ಇಲ್ಲಿ ಹನುಮಾನ್ ಮಂದಿರ ಬರ್ತೀವಿ. ಬಂದ ತಕ್ಷಣ ಇಲ್ಲಿನೂ ತೆಂಗಿನಕಾಯಿ ಅದು ಒಡೆಯೋರು ಇಲ್ಲಿನೂ ಹೊಡಿತಾರೆ. ಹಾಗಂತಂದು ಎಲ್ಲರೂ ಇಲ್ಲಿ ಬಂದೀವಿ. ನೆಕ್ಸ್ಟ್ ಅಲ್ಲಿ ಇದು ದೊಡ್ಡ ಮಸ್ಜಿದ್ ಮುಗಿಸ್ಕೊಂಡು ಇಲ್ಲಿ ಬಂದೀವಿ. ಎಲ್ಲರೂ ಕಂಪಲ್ಸರಿ ಅಲ್ಲಿ ಹೋಗಿ ಬಂದಮೇಲೆ ಇಲ್ಲಿ ಬರ್ತೀವಿ ಅಂತಂದು ಎಲ್ಲರೂ ಹೋಗ್ತಾರೆ. ಮಲ್ಲಿಸಾ ಬೋಲಿ ಅನುಷ್ಕಾ ಎಲ್ಲಿ? ಇದು ಒಂದು ಸಣ್ಣದೊಂದು ಮಲಿಸಾಬ, ಕೆರಂಗಿ ಮಲಿಸಾಬ ಅಂತ. ಚಂದ ತೋರಿಸ್ ಕಾಣ್ಲತ್ತದ. ಕೆಳಗೆ ಮಾಡು, ಕೆಳಗೆ ಮಾಡು. ಹಾಂ ಕೆಳಗೆ ಏ ಮಮ್ಮಿಗೆ ಅವು ಹಿಡಿಲತ್ತಾವ ನೋಡಿ. ಬಾಯ್ಸ್ ಗ್ರೂಪ್ ಏನೋ ಕತ್ಲೆಗೆ ಕಾಣಿಸಲಾಗಿರಲ್ವ ಒಬ್ರು ಭೀ. ಕಿಲೋಡು ಒಂದು ಸೈಡ್ ಅವಿ ಮಾಡಿ ಅನು ಮಾಡು. ತಗೋ ಹಾಂ ಈ ಕಡೆ ತಗೋ ಮೇಲೆ. ಎರಡು ಚಲೋ ಮಾಡ್ತೀರಿ. ಬ್ಯಾಡ್ರಿ ಮಾರಿ ಯಾರು ಪೇ ಕೊಟ್ಟಿದ್ರಿ? ಇಲ್ಲಿ ಮೈನ್ ಆಯ್ತು. ಟ್ಯಾಂಕ್ ಆಗಾರ ಮತ್ತೆ ತಗೊಂಡಿರಲ್ಲ ತಂದೆ ಈಗ ಮಾಡಿ ಇಲ್ಲಿ ತಗೋಬಳಗೆ ಫುಲ್ ಮ್ಯಾಗಿನ ತೊಗೊಂಡು ಹೋಗೋದು. ಅದು ಮ್ಯಾಲೆ ತೊಂದು ಇಲ್ಲಿಂದ ತೊಗೋಬೇಕಿಲ್ಲ. ನಮ್ದು ಎಲ್ಲ ಬರ್ತದೆ.
ಅಲ್ಲಿ ಹೋಗಿದ್ದು ಯಾವ ಬರೋದ್ರ ಹಿಂಗ್ ಮಾಡ್ಬೇಕು. ಹಾಂ ಸರಿ ಐತಿ ಸರಿ ಸರಿ ಕೊಡು ಕೊಡ್ನಿ ಹಂಗಿಲ್ಲ ಹಿಂಗ ಆಮೇಲೆ ಇಲ್ಲೆಲ್ಲ ನಾವು ಸಣ್ಣವರಿದ್ದಾಗ ಈ ಥರನೇ ಆಟ ಆಡ್ತಿದ್ವಿ. ಇದ್ರ ಮ್ಯಾಲೆ ಕುಂತು ಇಲ್ಲೇ ಮನೆ ಸಮೀಪ ಆಗ್ತದ್ರಿ ಇದು. ಬೆಳಗ್ಗೆ ನೋಡಿದ್ರೆ ಅಲ್ಲಿಂದ ಬರ್ಬೋದು ಮ್ಯಾಲಿಂದೆ, ನಮಗೆ ಸಮೀಪ ಆಗ್ತದ. ಹಿಂಗೆ ಸುತ್ತ ಹಾಕಿ ಬರೋದ್ರಲ್ಲಿಂದ ಸ್ವಲ್ಪ ದೂರ ಅನ್ನಿಸ್ತದ. ಹಂಗಂತಂದು ನಾವು ಯಾವಾಗೂ ಸ್ಕೂಲಿಗೆ ಹೋಗಾಗ ಬರುವಾಗ ಇಲ್ಲಿ ಕಂಪಲ್ಸರಿ ಈ ಥರ ಆಟ ಆಡಿ ಬರ್ತಿದ್ವಿ. ಆಮೇಲೆ ಈಗ ಆಟ ಆಡ್ಲತ್ತರ ಭಾಳ ಅಂದ್ರೆ ಭಾಳ ಅವಾಗಿಂದೆಲ್ಲ ನೆನಪಾಗ್ಲತ್ತದ. ಎಷ್ಟು ಚಲೋ ಅನಿಸ್ತೈತಲ್ಲಪ್ಪ, ಅದೇ ಸಣ್ಣವ್ರು ಇರಾಗಿಂದೇ ಲೈಫ್ ಚಲೋ ಐತಲ್ಲ ಈಗೇನು ಅಂತ ಹೀಗೆಲ್ಲ ವಿಚಾರ ಮಾಡ್ಲತ್ತಿದ್ದೀವಿ, ಹೆಂಗೆ ಆಡ್ತಿದ್ದೇವಲ್ಲ ಇಲ್ಲಿ ಅಂತಂತಂದು. ಬೆಳಗಿನ ಜಾವ 4 ಗಂಟೆಯಿಂದ ಬರ್ಲಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. 5 ನಿಮಿಷ ಕಡಿಮೆ ಅದ. ಎಲ್ಲರೂ ಬಂದೀವಿ. 3 ಗಂಟೆಗೆ ಎಲ್ಲ ದೇವ್ರುಗಳು ಎದ್ದೀವು ಅಂತಂತ ಹೇಳ್ಯಾರ. ಏನಂತಂತಂದ್ರೆ ನಾವು ಮಲ್ಕೊಳ್ಳೋದೇ ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಂಡಿವಿ. ಹಂಗಂತಂದು ಮಾರ್ನಿಂಗ್ 4 ಗಂಟೆಗೆ ಎದ್ದೇಳಕ್ಕೆ ಲೇಟ್ ಆಯಿತು. ಅದಕ್ಕೆ ಬಂದೀವಿ ನೋಡ್ರಿ ಫಾಸ್ಟಾಗಿ. ಅವಾಗೆಲ್ಲರೂ ಪೂರ್ತಿ ಊರಿನ ಜನ ಎಲ್ಲ ನೆರೆದಿದ್ರು. ಅವಾಗ ನೋಡ್ಬೋದು ನೀವು.
ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಮಧ್ಯರಾತ್ರಿ 3 ಗಂಟೆಗೆ ನಡೆದಿದ್ದು ಮೆರವಣಿಗೆಯನ್ನು ಇಷ್ಟೊತ್ತನ ಬೆಳಗ್ಗೆ ಆಗ್ಯದ ಇಷ್ಟೊತ್ತನ ನಡೆದದ ನೋಡ್ರಿ. ನಸುಕಿನಲ್ಲಿ ಬಂದು ಆಮೇಲೆ ಮನೆಗೆ ಹೋಗ್ತಾರೆ ಎಲ್ಲರೂ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮತ್ತೆ ನೋಡ್ಲಕ್ಕಂತಂದು ಮಾರ್ನಿಂಗ್ ಎದ್ದು ಬರ್ತಾರೆ ನೋಡ್ರಿ. ಇವೆಲ್ಲ ದೇವ್ರುಗಳು ಎಲ್ಲ ಮನೆಗಳಿಗೆ ಹೋಗಿರ್ತಾರೆ ಇವರು, ಅದಕ್ಕೆ ಎಲ್ಲ ಫ್ರೆಶ್ ಆಗಿ ಬರ್ತಾರೆ. ಆಮೇಲೆ ಮತ್ತೆ ಮಾರ್ನಿಂಗ್ ನಾವು ನೋಡೋಕ್ಕಂತ ಬಂದಾಗ ಒಂದು ಸ್ವಲ್ಪ ನೋಡಿಕೊಂಡು ಜಲ್ದಿ ಬರಬೇಕಲ್ಲ ವಾಪಸ್ ಗುಲ್ಬರ್ಗಕ್ಕಂತಂದು. ಅವಾಗ ಒಂದು ಸ್ವಲ್ಪ ಆರಾಮಿರಲಿಲ್ಲ. ಅವ್ವ ಅಂದ್ರೆ ಮಮ್ಮಿದ್ದು ಅವಾಗ ಆರಾಮಿರಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಅವಾಗ ಅಪ್ಪಾಗ ಇಬ್ಬರಿಗೆ ಮಾತಾಡಿ ಆಮೇಲೆ ನೋಡ್ರಿ ಬಂದೀವಿ. ಹೋಗ್ಬೇಕಂತಂದು ಒಂದು ಸ್ವಲ್ಪ ಭಾವ ಅಂದರು ಹೊಲ ಕಡೆಗೆ ಒಂದು ಸ್ವಲ್ಪ ಬರ್ರಿ, ಬೆಳೆಗಳೆಲ್ಲ ಎಷ್ಟು ಚಂದವ, ಅಲ್ಲೊಂದಿಷ್ಟು ಫೋಟೋ ಅದು ತೆಕ್ಕೊಂಡು ಹೋಗೋಕ್ರಿ ಅಂತಂದ್ರು. ಹಂಗಂತಂದು ನಡೀರಿ ಹೋಗೋಣ ಅಂತಂದೇವು ಬಂದೀವಿ. ಅವ್ರು ನೋಡ್ರಿ ನನ್ನ ಮಕ್ಕಳು ಎಷ್ಟು ಚಲೋ ಇದು ಮಾಡ್ಯಾರ. ಯಾಕೆ ಇಷ್ಟೆಲ್ಲ ಡಿಟೇಲಾಗಿ ಮೊಹರಮ್ದು ಬಗ್ಗೆ ತೋರಿಸಿದ್ದೀನಿ ಅಂತಂತಂದ್ರೆ, ಕೆಲವೊಬ್ಬರು ಸುಳ್ಳು ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಪ್ರತಿಯೊಂದನ್ನು ತೋರಿಸ್ಕೊತ ಬಂದಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾವು ಎಂಜಾಯ್ ಮಾಡೀವಿ, ನೀವು ಕೂಡ ಈ ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ಪ್ಲೀಸ್ ಸ್ಕಿಪ್ ಮಾಡದೇನೆ ನೋಡ್ರಿ ಅಂತ ಹೇಳ್ತೀನಿ. ರಿಕ್ವೆಸ್ಟ್ ಮಾಡಿ ಹೇಳತ್ತೀನಿ ಇನ್ನೊಂದು ಸಲ. ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.